ಬಹಳ ಹಿಂದಿನ ಕಾಲದಲ್ಲಿ ಭಾರತದಲ್ಲಿ ದೇವರಿಗೆ ಸಂಪೂರ್ಣ ಶರಣಾಗಲು ಜನರು ತಮ್ಮ ಜೀವನದಲ್ಲೇ ಅತ್ಯಮೂಲ್ಯವಾದುದನ್ನು ಅರ್ಪಿಸುತ್ತಿದ್ದರು. ಕೆಲ ಸಂಪ್ರದಾಯಗಳಲ್ಲಿ ಇದು ಪ್ರಾಣಿ ಬಲಿಯ ರೂಪದಲ್ಲೂ ಇತ್ತು. ಆದರೆ ಕಾಲಕ್ರಮೇಣ ಮಹರ್ಷಿಗಳು ಒಂದು ಮಹತ್ವದ ಸಂದೇಶವನ್ನು ನೀಡಿದರು. ದೇವರಿಗೆ ರಕ್ತ ಬೇಡ, ದೇವರಿಗೆ ಬೇಕಾಗಿರುವುದು ನಿಮ್ಮ ಅಹಂಕಾರ. ಅಹಿಂಸೆಯ ಮಾರ್ಗವನ್ನು ಬೋಧಿಸಿದ ಮಹರ್ಷಿಗಳು ಹಿಂಸೆಯ ಬದಲಿಗೆ ಒಂದು ಪವಿತ್ರ ಸಂಕೇತವನ್ನು ಆಯ್ಕೆ ಮಾಡಿದರು. ಅದೇ ತೆಂಗಿನಕಾಯಿ. ತೆಂಗಿನಕಾಯಿ ಮಾನವನ ತಲೆಯಂತಿದೆ ಎಂದು ಅವರು ತಿಳಿಸಿದರು. ತೆಂಗಿನ ನಾರು ಕೂದಲು, ಕಕೆಯ ಸಿಪ್ಪೆ ಕಪಾಲ, ತೆಂಗಿನ ನೀರು ರಕ್ತ, ಬಿಳಿ ಗರಿ ಮೆದುಳು. ಹಾಗಾಗಿ ತೆಂಗಿನಕಾಯಿ ಒಡೆಯುವುದು ಎಂದರೆ ನನ್ನ ತಲೆ, ನನ್ನ ಅಹಂಕಾರ, ನನ್ನ ಹೆಮ್ಮೆ ಎಲ್ಲವನ್ನೂ ದೇವರಿಗೆ ಅರ್ಪಿಸುತ್ತೇನೆ ಎಂಬ ಅರ್ಥ. ತೆಂಗಿನಕಾಯಿ ಮಾನವನ ಕೈ ತಾಗದೆ ಒಳಗೆ ಶುದ್ಧವಾಗಿರುತ್ತದೆ. ಅದಕ್ಕಾಗಿಯೇ ಇದನ್ನು ಶ್ರೀಫಲ ಎಂದು ಕರೆಯುತ್ತಾರೆ, ಪವಿತ್ರ ಫಲ. ಇಂದು ನೀವು ದೇವಾಲಯದಲ್ಲಿ ತೆಂಗಿನಕಾಯಿ ಒಡೆಯುವಾಗ ನೀವು ಕೇವಲ ಒಂದು ಫಲವನ್ನು ಒಡೆಯುವುದಿಲ್ಲ, ನೀವು ನಿಮ್ಮ ಅಹಂಕಾರವನ್ನು ಒಡೆಯುತ್ತೀರಿ ಮತ್ತು ನಿಮ್ಮ ಶುದ್ಧ ಹೃದಯವನ್ನು ದೇವರಿಗೆ ಅರ್ಪಿಸುತ್ತೀರಿ.